ಇವತ್ತು ಗ್ರೇಟರ್ ಬೆಂಗಳೂರು ಒಂದು ಅಥಾರಿಟಿ ಕೆಳಗಡೆ ಕೆಲಸ ಮಾಡಬೇಕು ಅಂತಂತಂದ್ರೆ ಮತ್ತೆ ಜನಪ್ರತಿನಿಧಿಗಳಾಗಿ ಒಂದು ಅಥಾರಿಟಿ ತಳಗಡೆ ಹೇಗೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ? ಈ ಎಲ್ಲ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತವೆ. ಈ ಸರ್ಕಾರ ಜನರ ರಕ್ತವನ್ನ ಹೀರ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ನನಗೆ ಗೊತ್ತಿದ್ದ ಮಟ್ಟಿಗೆ ಇವತ್ತು ಕ್ಯಾಬಿನೆಟ್ನಲ್ಲಿ ಹಾಲಿನ ದರ 5 ರೂಪಾಯಿ ಏರಿಸ್ತಕ್ಕಂಥ ವಿಷಯ ಇದೆ. ಸರ್ಕಾರ ಮೊದಲೇ ಹೇಳಿದೆ, ನಾವು ಸರ್ಕಾರ ಅಧಿಕಾರಕ್ಕೆ ಬಂದ ದಿವಸದ ರೈತರಿಗೆ 5 ರೂಪಾಯಿ ಹೆಚ್ಚಿಸಿ ಕೊಡ್ತೇವೆ ಅಂತ. ಹೆಚ್ಚಿಸಿ ಕೊಡಿ, ಆದ್ರೆ ಜನರ ಮೇಲೆ ಹೊರೆ ಯಾಕೆ ಹಾಕ್ತೀರಿ? ನಿಮಗೆ ಯೋಗ್ಯತೆ ಇಲ್ಲ ಅಂತಂದ್ರೆ ಬಿಟ್ಟೋಗಿ. ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರಿ, ಆದ್ರೆ ಎಲ್ಲದರ ಬೆಲೆಗಳನ್ನು ಹೆಚ್ಚಿಸಿದ್ರಿ. ಒಂದು ಕಡೆ ನೋಡಿದ್ರೆ 4% ರಿಸರ್ವೇಶನ್ ಕಾನೂನಿನಲ್ಲೂ ಇಲ್ಲ, ಸಂವಿಧಾನ ತಳಗಡೆ ಮೈನಾರಿಟಿ ಇರಬಹುದು ಅಥವಾ ಮುಸ್ಲಿಮರಿಗಿರಬಹುದು, ಆ ರೀತಿ ಮೀಸಲಾತಿಯನ್ನು ಕೊಡ್ಲಿಕ್ಕೆ ಬರೋದಿಲ್ಲ. ಅಂಥದ್ದನ್ನು ಕೂಡ ಇವತ್ತು ಬಿಲ್ ಪಾಸ್ ಮಾಡ್ಕೊಂಡು ಹೋಗಿದ್ದೀರಿ. ಅದು ಊರ್ಜಿತ ಆಗಲ್ಲ ಅಂತ ನಿಮಗೂ ಗೊತ್ತು. ಅಂದ್ರೆ ಒಂದು ರೀತಿಯಲ್ಲಿ ಕೊಟ್ಟಂಗೆ ಕಾಣಬೇಕು, ಮತ್ತೆ ಅದು ನಿಮ್ಮ ಕೈ ಸೇರಬಾರದು. ಇದು ನಿಮ್ಮ ದುರುದ್ದೇಶ. ಆ ಅಲ್ಪಸಂಖ್ಯಾತರನ್ನ ವಂಚಿಸುವ ಕೆಲಸವನ್ನು ಮಾಡ್ತಿದ್ದೀರಿ. ದಲಿತರನ್ನ ಇದುವರೆಗೂ ವಂಚನೆ ಮಾಡಿ 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 ಸಾಕಾಯ್ತು. ಅವರಿಗಿಟ್ಟಿದ್ದ 39,000 ಕೋಟಿ ಆ ಜನಾಂಗಗಳಿಗೆ ತಲುಪದಂತ ಮಾಡಿಬಿಟ್ರಿ. ಉದ್ಧಾರ ಆಗಲಿಲ್ಲ, ಗ್ಯಾರಂಟಿ ಅವರಿಗೆ ಕೊಡಲೇ ಇಲ್ಲ. ಈ ರೀತಿ ಮಾಡಿ ವಂಚನೆ ಮಾಡಿದ್ದಾಯ್ತು. ಈಗ ಅಲ್ಪಸಂಖ್ಯಾತರನ್ನ ವಂಚನೆ ಮಾಡಲಿಕ್ಕೆ ಹೊರಟಿದ್ದೀರಿ. ಎಷ್ಟು ದಿನ ಈ ರೀತಿ ನಡ್ಕೊಳ್ತೀರಿ ನೀವು? ಇಂಥ ಪರಿಸ್ಥಿತಿಯಲ್ಲಿ ನಾನಂತೂ ಮೊದಲ ಅವಧಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಮೊದಲ ಅವಧಿಯಲ್ಲಿ ಹಲವು ತಪ್ಪುಗಳಾಗಿದ್ದವು. ಎರಡನೇ ಅವಧಿಯಲ್ಲಿ ಅವರು ಅದನ್ನೆಲ್ಲ ತಿದ್ದುಕೊಂಡು ಒಳ್ಳೆ ಆಡಳಿತ ಕೊಡ್ತಿದ್ರ ಅಂತಂದ್ರೆ ಇವತ್ತು ಮೊದಲ ಅವಧಿಗಿಂತ 100 ಪಾಲು ಕೆಟ್ಟ ಆಡಳಿತವನ್ನ ಈ ರಾಜ್ಯದ ಜನರಿಗೆ ನೀವು ಕೊಟ್ಟಿದ್ದೀರಿ. ನಿಮ್ಮನ್ನ ಯಾವುದೇ ಕಾರಣಕ್ಕೆ ಈ ಜನ ಕ್ಷಮಿಸೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಮಾನ್ಯ DCM ಉಪಮುಖ್ಯಮಂತ್ರಿಗಳು ನಿನ್ನೆ ಹೇಳಿದ್ದಾರೆ, ನಾನೇನಾದರೂ ಸಂವಿಧಾನ ಬದಲಿಸ್ತೀನಿ ಅಂತ ಏನಾದರೂ ಹೇಳಿದ್ರೆ ನಾನು ರಾಜಕೀಯ ನಿವೃತ್ತಿ ಹೊಂದಿಬಿಡ್ತೇನೆ ಅಂತ. ಇಲ್ಲಿವರೆಗೂ ಇರಬಾರ್ದಾಗಿತ್ತು. ಅವರು ಈಗಾಗಲೇ ಅವರು ನಿವೃತ್ತಿ ಆಗಿರಬೇಕಾಗಿತ್ತು. ಯಾಕೆಂದ್ರೆ ನೇರವಾಗಿದೆ. ಬಿಜೆಪಿಯವರು ಅದನ್ನು ತಿರುಚಿಬಿಟ್ಟಿದ್ದಾರೆ. ಅಂದ್ರೆ ನಿಮ್ಮ ನಾಲ್ಗೆಯನ್ನು ಯಾರಾದರೂ ಬಂದು ಇಳಿದು ಪಕ್ಕಕ್ಕೆ ಎಳೆದು ತಿರುಚಿದ್ರ, ನೀವೇ ಹೇಳಿದ ಹೇಳಿಕೆ ಅದನ್ನು ಹೇಗೆ ನೀವು ಒಪ್ಪೋದಿಲ್ಲ? ಕಣ್ಣ ಮುಂದಿನ ಸತ್ಯವನ್ನೇ ನೀವು ಒಪ್ಪಲ್ಲ ಅಂತಂದ್ರೆ ಇನ್ಯಾವುದನ್ನು ಒಪ್ತೀರಿ? ತಕ್ಷಣ ಅವರು ರಾಜೀನಾಮೆ ಕೊಡಬೇಕು. DK ಶಿವಕುಮಾರ್ ಅವರು ಇದು ಸಂವಿಧಾನಕ್ಕೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೀವು ಮಾಡಿರ್ತಕ್ಕಂಥ ದ್ರೋಹ. ಕಾಂಗ್ರೆಸ್ ಸಂವಿಧಾನಕ್ಕೆ ಮತ್ತು ಬಾಬಾ ಸಾಹೇಬರಿಗೆ ಸತತವಾಗಿ ಅನ್ಯಾಯ, ಮೋಸ, ವಂಚನೆ ಮಾಡ್ತಾ ಬಂದಿರತಕ್ಕಂಥ ಪಕ್ಷ. ಇವತ್ತು ಕೂಡ ಅದನ್ನೇ ಮುಂದುವರಿಸಿದ್ದೀರಿ. ಆದರೆ ನಾಟಕ ಮಾತ್ರ ಚೆನ್ನಾಗಿ ಆಡ್ತೀರಿ. ಇದನ್ನು ಬಿಟ್ಟು ತಕ್ಷಣ ತಾವು ರಾಜೀನಾಮೆ ಕೊಡಬೇಕು. ಇಲ್ಲ ಅಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಅವರನ್ನ ಸಂಪುಟದಿಂದ ವಜಾ ಮಾಡಬೇಕು. ಅಲ್ಲಿಯವರೆಗೆ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರು ಸೇರಿ ರಾಜ್ಯಾದ್ಯಂತ ತಮ್ಮ ಹೋರಾಟವನ್ನ ಮಾಡೇ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ.